ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಹೆಚ್ಚು ಜನರು ಚರ್ಮದ ಕಾಯಿಲೆಯಿಂದ ಬಳಲ್ತಾರೆ. ಅದರಲ್ಲೂ ಪ್ರಮುಖವಾಗಿ ಫಂಗಲ್ ಇನ್ಫೆಕ್ಷನ್. ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಯಾವ ರೀತಿ ಆಗ್ತದೆ ಅಂತಂದರೆ, ಮೈಯಲ್ಲಿ ಕಡ್ತ ಬರೋದು, ನವೆ ಆಗೋದು ಹಾಗೂ ಚರ್ಮದ ಬಣ್ಣ ವ್ಯತ್ಯಾಸ ಆಗೋದು, ಈ ಎಲ್ಲ ಕಾರಣಗಳಿಂದ ಈ ಒಂದು ಚರ್ಮದ ಕಾಯಿಲೆ ಬರುತ್ತೆ. ಅದರಲ್ಲಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರಿಂಗ್ ವರ್ಮ್ ಅಂತಂದರೆ ಫಂಗಲ್ ಇನ್ಫೆಕ್ಷನ್ನಲ್ಲಿ ಗಜಕರ್ಣ ಅಂತ ಏನು ಹೇಳ್ತಾರೆ, ಅಥವಾ ಹುಳುಕಡ್ಡಿ ಅಂತಾರೆ, ದದ್ದು ಅಂತ ಕರೀತಾರೆ. ಆಯುರ್ವೇದದಲ್ಲಿ ಇದನ್ನು ದದ್ರು ಅಂತ ಕರೀತಾರೆ. ಈ ಒಂದು ಕಾಯಿಲೆಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರಮುಖವಾಗಿ ಈ ಒಂದು ಕಾಯಿಲೆ, ಈ ಗಜಕರ್ಣ ಕಾಯಿಲೆ ಬರೋದಕ್ಕೆ ಕಾರಣ ಏನು, ಅದರ ಲಕ್ಷಣಗಳೇನು, ಹಾಗೂ ಅದು ಯಾವ ರೀತಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಸವಿವರವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರಕೃತಿಯಲ್ಲಿ ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ಗಳೆಲ್ಲ ಇರ್ತದೆ. ಅದೇ ರೀತಿ ಯಾವಾಗ ನಮಗೆ ಫಂಗಲ್ ಇನ್ಫೆಕ್ಷನ್ ಆಗ್ತದೋ, ಫಂಗಸ್ ಅಂತಂದರೆ ನೀವು ನೋಡಿರ್ಬೋದು, ಮನೇಲಿ ಯಾವುದಾರ ಒಂದು ಕಾಯಿ ತುರಿದ್ಬಿಟ್ಟು ಕರ್ಟ ಇಟ್ಟಿದ್ರೆ 2 ದಿನ ಆದಮೇಲಿಂದ ಕರ್ಟಕ್ಕೆ ಫಂಗಸ್ ಬಂದಿರ್ತದೆ. ಬ್ರೆಡ್ಡು, ಬೇಕ್ರಿಯಿಂದ ತಂದಿರ್ತಕ್ಕಂತಹ ಬ್ರೆಡ್ಡನ್ನು 2-3 ದಿನ ಇಟ್ಟು ಅಂತಂದರೆ ಅದರಲ್ಲಿ ಫಂಗಸ್ ಬಂದಿರ್ತದೆ. ಅದನ್ನು ನಾವು ಸಾಮಾನ್ಯವಾಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಬೂಸ್ಟ್ ಬಂದಿದೆ ಅಂತ ಹೇಳ್ತೀವಿ. ಆ ಬರಲು ಕಾರಣ ಏನು ಅಂತಂದರೆ ತೇವಾಂಶ. ನಮಗೆ ಎಲ್ಲಿ ಹಾಗೂ ಈ ಒಂದು ಬಾತ್ರೂಮ್ಗಳಲ್ಲಿ ಇರಬಹುದು ಫಂಗಸ್ ಬಂದಿರ್ತದೆ. ಎಲ್ಲಿ ತೇವಾಂಶ ಜಾಸ್ತಿ ಇರ್ತದೋ ಅಂಥ ಒಂದು ಭಾಗದಲ್ಲಿ ಈ ಫಂಗಸ್ಸು ಜಾಸ್ತಿ ಇರ್ತದೆ. ಇದರಿಂದ ಅದೇ ರೀತಿ ನಮ್ಮ ದೇಹದಲ್ಲೂ ಅಷ್ಟೇ, ನಮ್ಮ ದೇಹದಲ್ಲಿ ಯಾವಾಗ ತೇವಾಂಶ ಜಾಸ್ತಿ ಇರ್ತದೋ ಅಂಥ ಸಂದರ್ಭದಲ್ಲಿ ಫಂಗಸ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಈ ಒಂದು ಫಂಗಸ್ ಇನ್ಫೆಕ್ಷನ್ ಪ್ರಮುಖವಾಗಿ ಈ ಒಂದು ಹುಳುಕಡ್ಡಿ ಇರಬಹುದು, ಅಥವಾ ಈ ನಾವೇನು ಹೇಳಿದ್ದೀನಿ ಗಜಕರ್ಣ, ಎಲ್ಲೆಲ್ಲಿ ಆಗ್ತದೆ ಅಂತಂದರೆ ಪ್ರಮುಖವಾಗಿ ಕಂಕಳಗಳ ಸಂಧಿ, ತೊಡೆ ಸಂಧಿ ಇರ್ತದೆ, ಹಾಗೂ ಬೆರಳುಗಳ ಸಂಧಿಗಳಲ್ಲಾಗ್ತದೆ. ಹೆಂಗಸರಲ್ಲಿ ಎದೆಯ ಭಾಗದಲ್ಲೂ ಆಗ್ತದೆ. ನಮಗೆ ಎಲ್ಲಿ ಸ್ಕಿನ್ ಫೋಲ್ಡ್ಸ್ ಇರ್ತದೋ, ಸಂದುಗಳಿರ್ತದೋ, ಎಲ್ಲಿ ಚರ್ಮ ಒಂದು ಮಡಚಿರ್ತದೋ, ಅಂದರೆ ಸ್ಕಿನ್ ಫೋಲ್ಡ್ಗಳು ಎಲ್ಲಿರ್ತದೋ ಅಂಥ ಒಂದು ಜಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಕಾರಣ ಅಲ್ಲಿ ಗಾಳಿ ಆಡೋದಿಲ್ಲ, 1. 2ನೇದು ಬೆವೀತದೆ, ಹಾಗೂ ಅದ್ರ ಜೊತೆಗೆ ಈ ತೇವಾಂಶ ಜಾಸ್ತಿ ಇರೋದ್ರಿಂದ ಈ ಒಂದು ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಆದ್ದರಿಂದ ಈ ಒಂದು ಫಂಗಲ್ ಇನ್ಫೆಕ್ಷನ್ ಆದಾಗ ಯಾವ ರೀತಿ ಗಜಕರ್ಣ ಅಂತ ಏನು ಹೇಳ್ತೀವಿ, ಅದು ವೃತ್ತಾಕಾರವಾಗಿರ್ತದೆ. ಅದಕ್ಕೊಂದು ಸರ್ಕಲ್ ಥರ ಇರ್ತದೆ. ಅದು ಕೆಂಪು ಬಣ್ಣದಲ್ಲಿರಬಹುದು, ಅಥವಾ ಈ ಒಂದು ಕಂದು ಬಣ್ಣದಲ್ಲಿರಬಹುದು, ಕೆಲವೊಂದು ಬಾರಿ ಕಪ್ಪು ಬಣ್ಣದಲ್ಲೂ ಇರ್ತದೆ. ಇದರ ಒಂದು ಲಕ್ಷಣಗಳೇನು ಅಂತಂದರೆ, ಅತಿಯಾದ ನವೆ, ಕಡಿತ ಅಂತಂದರೆ ಕೆರೆತಾ ಇರ್ತದೆ, ತುಂಬ ಕೆರೆಯೋಂಗಾಗ್ತದೆ. ಕೆರೆದಷ್ಟು ಅವ್ರಿಗೆ ಒಂದು ರೀತಿ ಖುಷಿ ಆಗ್ತದೆ, ಕೆರೆದಷ್ಟು ಜಾಸ್ತಿ ಆಗ್ತದೆ. ಹಾಗಾಗಿ ಈ ಒಂದು ಇದರ ಒಂದು ಲಕ್ಷಣ, ಗಜಕರ್ಣದ ಈ ರಿಂಗ್ ವರ್ಮ್ ಒಂದು ಲಕ್ಷಣ ನವೆ, ಕಡಿತ ಬರೋದು, ತುಂಬಾ ಕಡಿತ ಬರ್ತದೆ. ಹಾಗೂ ಚರ್ಮ ಜಾಸ್ತಿ ಆದ ಸಂದರ್ಭದಲ್ಲಿ ಚರ್ಮ ಉಬ್ಬಿದಂಗಿರ್ತದೆ, ಸರ್ಕ್ಯುಲರ್ ಒಂದು ವೃತ್ತಾಕಾರದಲ್ಲಿರ್ತದೆ. ಆದ್ದರಿಂದ ಇದಕ್ಕೆ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪರಿಹಾರ ಅಂತಂದರೆ ಪ್ರಮುಖವಾಗಿ ನಾವೇನು ಮಾಡಬೇಕು ಅಂತಂದರೆ, ಇದು ಯಾವ ಸಮಯದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಹಾಗೂ ಮಳೆಗಾಲದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಯಾಕೆಂತಂದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬೆವಿತೀವಿ, ಹಾಗೂ ಮಳೆಗಾಲದಲ್ಲಿ ನಾವು ಮಳೆಯಲ್ಲಿ ನೆನ್ಕೊಂಬಂದರೆ, ಅಥವಾ ನಾವು ಪ್ರತಿದಿನ ಸ್ನಾನ ಮಾಡಿದ ನಂತರ ಸರಿಯಾದ ಎಲ್ಲ ಅಂಗಾಂಗಗಳನ್ನ, ದೇಹವನ್ನು ಸರಿಯಾಗಿ ನಾವು ಒಣಗಿಸ್ಕೊಳ್ದಲೇ ಇದ್ದರೆ ಈ ಒಂದು ಗಜಕರ್ಣ ಬರುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಇದಕ್ಕೆ ಯಾವ ರೀತಿ ಮಾರ್ಗೋಪಾಯಗಳನ್ನ ನಾವು ಮಾಡಿಕೊಂಡು ಈ ಕಾಯಿಲೆ ಬರೋದನ್ನು ತಡೆಗಟ್ಬೋದು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ನಾವೇನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ನಾವು ಸ್ನಾನ ಮಾಡಿದ ನಂತರ ದೇಹದ ಎಲ್ಲ ಭಾಗಗಳನ್ನು ಡ್ರೈ ಮಾಡ್ಕೋಬೇಕು, ಒಣಗಿಸ್ಕೋಬೇಕಾಗ್ತದೆ. ನಾವೇನು ಮಾಡ್ತೀವಿ, ಶಾಲೆಗೆ ಹೋಗೋ ಒಂದು ಆತರದಲ್ಲೋ ಅಥವಾ ವೃತ್ತಿ ಕೆಲಸಕ್ಕೆ ಹೋಗೋ ಒಂದು ಆತರದಲ್ಲಿ ಸ್ನಾನ ಮಾಡಿದ ತಕ್ಷಣವೇ ಬಟ್ಟೆ ಹಾಕ್ಕೊಂಡ್ಬಿಡ್ತೀವಿ. ಈ ಒಂದು ತಪ್ಪನ್ನು ಮಾಡಬಾರ್ದು. ಸರಿಯಾಗಿ ಸ್ನಾನವಾದ ನಂತರ ಎಲ್ಲ ಭಾಗಗಳನ್ನು ಸರಿಯಾಗಿ ಒರೆಸ್ಕೊಂಡು ಡ್ರೈ ಮಾಡಿ ನಂತರ ನಾವು ಉಡುಪುಗಳನ್ನ ಹಾಕೋಬೇಕು. ಉಡುಪುಗಳು ಯಾವ ರೀತಿ ಉಡುಪುಗಳನ್ನ ಹಾಕೋಬೇಕು ಅಂತಂದರೆ,
ಆದಷ್ಟು ಕಾಟನ್ ಉಡುಪುಗಳನ್ನ ಜಾಸ್ತಿ ಉಪಯೋಗಿಸ್ಬೇಕಾಗ್ತದೆ. ಲೈಟ್ ವೆಯ್ಟ್ ಇರ್ತಕ್ಕಂಥ ಉಡುಪುಗಳನ್ನ ಜಾಸ್ತಿ ಹಾಕಬೇಕಾಗ್ತದೆ. ಹಾಗೂ ನಾವೇನು ಮಾಡ್ತೀವಿ ಅಂದರೆ ಇದು ಜಾಸ್ತಿ ಈ ಒಂದು ಗಜಕರ್ಣ ಇದೆಲ್ಲ ಆಗಕ್ಕೆ ಕಾರಣ ಏನಂದ್ರೆ ನಾವು ಒಂದು 2-3 ಬಟ್ಟೆಗಳನ್ನ ಸ್ವೆಟರು ಮೇಲಿಂದ ಮೇಲೆ ಹಾಕೋತಾ ಇರ್ತೀವಿ. ಆದ್ದರಿಂದ ಈ ಒಂದು ಗಜಕರ್ಣ ಅಥವಾ ರಿಂಗ್ ವರ್ಮ್ ಆಗೋ ಸಾಧ್ಯತೆಗಳು ಹೆಚ್ಚು. ಇದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಅದರ ಜೊತೆಗೆ ನಾವು ಹೊರಗಡೆ ಮಳೆಗಾಲದಲ್ಲಿ ನೆಂದ್ಕೊಂಡು ಬಂದಿರ್ತೀವಿ. ಮಳೆಗಾಲದಿಂದ ಬಂದ ನಂತರ ಸರಿಯಾಗಿ ಎಲ್ಲ ನೆಂದ ಬಂದ ತಕ್ಷಣ ಎಲ್ಲ ಭಾಗಗಳನ್ನ ಸರಿಯಾಗಿ ಒಣಗಿಸ್ಕೊಂಡು ಸರಿಯಾಗಿ ಒರೆಸ್ಕೊಂಡು ನಂತರವಷ್ಟೇ ನಾವು ಈ ಒಂದು ಉಡುಪುಗಳನ್ನ ಶುಭ್ರವಾದ ಉಡುಪುಗಳನ್ನ ಡ್ರೈ ಇರ್ತಕ್ಕಂಥ ಉಡುಪುಗಳನ್ನ ಹಾಕ್ಕೊಳ್ಳೋದ್ರಿಂದ ಈ ಒಂದು ಗಜಕರ್ಣ ಸಮಸ್ಯೆಯಿಂದ ನಾವು ದೂರ ಉಳಿಬಹುದು. ಹಾಗೂ ಪ್ರತಿನಿತ್ಯ ನಾವು ಉಪಯೋಗಿಸ್ತಕ್ಕಂತಹ ಒಳ ಉಡುಪುಗಳನ್ನ ಎಲ್ಲದನ್ನು ಸರಿಯಾಗಿ ನಾವು ಒಗೆದು ಬಿಸಿಲಿನಲ್ಲಿ ಒಣಗಿಸ್ಬೇಕು. ಸೂರ್ಯನ ಒಂದು ತಾಪದಲ್ಲಿ ಒಣಗಿಸಿ ನಂತರವಷ್ಟೇ ನಾವು ಈ ಒಂದು ಉಡುಪುಗಳನ್ನ ನಾವು ಧರಿಸೋದ್ರಿಂದ ಈ ಗಜಕರ್ಣ ಆಗುವ ಒಂದು ಸಮಸ್ಯೆಯನ್ನು ನಾವು ತಡಿಬಹುದಾಗಿದೆ. ಹಾಗೂ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದವ್ರು ಏನು ಮಾಡಬೇಕಾಗ್ತದೆ ಅಂತಂದರೆ ಅವರು ಉಪಯೋಗಿಸ್ತಕ್ಕಂಥ ಒಂದು ಸೋಪ್ ಇರಬಹುದು, ಒಳ ಉಡುಪು ಇರ್ಬೋದು, ಬಟ್ಟೆಗಳಿರ್ಬೋದು, ಟವಲ್ ಇರಬಹುದು, ಕೂಂಬು ಯಾವುದು ಬಾಚಣಿಗೆ ಇರ್ಬೋದು, ಅದನ್ನು ಬೇರೆಯೊಬ್ಬರು ಬಳಸಬಾರ್ದು. ಆದ್ದರಿಂದ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ನಾವು ಇದಕ್ಕೆ ಜಾಸ್ತಿ ನಿಗಾ ಕೊಟ್ಟು ನಾವು ನೋಡ್ಕೋಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಗಜಕರ್ಣ ಈ ತುರಿಕೆ ಯಾವ ರೀತಿ ಹರಡುತ್ತದೆ, ಒಬ್ಬರಿಂದ ಒಬ್ಬರಿಗೆ ಆದಷ್ಟು ಬೇಗನೆ ಹರಡುತ್ತದೆ. ಆದ್ದರಿಂದ ನಾವು ದೇಹ ತೇವಾಂಶದಲ್ಲಿ ಇದನ್ನು ನಾವು ನೋಡಿಕೊಂಡು ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಂಡು ನಂತರವಷ್ಟೇ ಉಡುಪುಗಳನ್ನ ಹಾಕೋಬೇಕಾಗ್ತದೆ. ಇದರ ಜೊತೆಗೆ ಡಯಾಬಿಟಿಸಿಂದ ಬಳಲ್ತಾ ಇದ್ದಂಥವರು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಇಮ್ಯುನಿಟಿ ಕಮ್ಮಿ ಇದ್ದಂಥವರು ಇಮ್ಯುನಿಟಿ ಕಾಂಪ್ರಮೈಸ್ಡ್ ಒಂದು ಸ್ಟೇಟಲ್ಲೂ ಅಷ್ಟೇ ಈ ಒಂದು ಗಜಕರ್ಣ ಬರುವ ಸಾಧ್ಯತೆಗಳಿರ್ತದೆ. ಹಾಗೂ ಅತಿಯಾದ ಸ್ಟೀರಾಯ್ಡ್ಸ್ ಒಂದು ಸೇವನೆಗಳನ್ನ ಹಾಗೂ ನಾವು ಏನು ಮಾಡ್ತೀವಿ ಅಂತಂದರೆ ಈ ಗಜಕರ್ಣ ಇದ್ದಾಗ ಡಾಕ್ಟ್ರಿಗೆ ಹೋಗಿ ತೋರ್ಸೋಕ್ಕೆ ಹೋಗೋದಿಲ್ಲ. ಅವ್ರಿಗೇನೋ ನಾಚಿಕೆ ಮುಜುಗರ ಇದರಿಂದ ಅವ್ರು ಏನು ಮಾಡ್ತಾರೆ, ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಡ್ತಾರೆ, ಯಾವುದೋ ಒಂದು ಕ್ರೀಮ್ ತಗೋತಾರೆ, ಸ್ಟೀರಾಯ್ಡ್ಸ್ ಕ್ರೀಮ್. ಆ ಸ್ಟೀರಾಯ್ಡ್ಸ್ ಕ್ರೀಮ್ ತೊಗೊಂಡಾಗ ಆ ಆಯಿಂಟ್ಮೆಂಟ್ನ ಅಪ್ಲೈ ಮಾಡಿದಾಗ ಕಮ್ಮಿ ಆಗ್ತದೆ. ಆದರೆ ಮೇಲಿಂದ ಮೇಲೆ ನಾವು ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂತಂದರೆ ಅದು ಒಂದು ಇಮ್ಯುನಿಟಿ ಸ್ಟ್ರೆಂತ್ ಕಳ್ಕೊಳ್ತದೆ ಹಾಗೂ ಅದರ ನಮಗೆ ಮುಂದಿನ ದಿನಗಳಲ್ಲಿ ಮಾರಕವಾಗಿ ಪರಿಣಮಿಸ್ತದೆ. ಆದ್ದರಿಂದ ಯಾವುದೇ ಒಂದು ಅಂಜಿಕೆ ಹಾಗೂ ಈ ಸಂಕೋಚವಿಲ್ಲದೆ ಯಾವುದೇ ಒಂದು ಭಾಗದಲ್ಲಿ ಒಂದು ಕಡಿತ ನವೆ ಏನಾರ ಇತ್ತು ಅಂತಂದರೆ ಹತ್ತಿರವಿರತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ನೀವು ಸಲಹೆ ಸೂಚನೆ ತಗೊಂಡು ನೀವು ಔಷಧ ಉಪಚಾರಗಳನ್ನ ಮಾಡ್ಕೋಬೇಕಾಗ್ತದೆ. ಇದರ ಜೊತೆಗೆ ನಾವು ಪ್ರಮುಖವಾಗಿ ವೆಯ್ಟ್ ರಿಡಕ್ಷನ್ ಮಾಡಬೇಕಾಗ್ತದೆ. ಇದೇನು ವೆಯ್ಟ್ ರಿಡಕ್ಷನ್ಗೂ ಇದಕ್ಕೂ ಎಲ್ಲಿ ಸಂಬಂಧ ಅಂತ ನೀವು ಕೇಳಬಹುದು. ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳೋದ್ರಿಂದ ಈ ಒಬೆಸಿಟಿ ಈ ದಪ್ಪ ಇರ್ತಕ್ಕಂತಹ ಒಬ್ಬ ವ್ಯಕ್ತಿಗಳಲ್ಲಿ ಈ ಅತಿಯಾಗಿ ಒಂದು ಒಬೆಸಿಟಿ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಫಂಗಸ್ ಇನ್ಫೆಕ್ಷನ್ ಜಾಸ್ತಿ. ಯಾಕೆ ಅಂತಂದರೆ ಫಂಗಸ್ಸು ಈ ಒಂದು ಫ್ಯಾಟ್ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಜಾಸ್ತಿ ಇರ್ತದೆ. ಸ್ಕಿನ್ ಫೋಲ್ಡ್ಸ್ ಇರ್ತದಲ್ಲ ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ಒಂದು ಫಂಗಸ್ ಫಾರ್ಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ರೀತಿ ನಾವು ಫಂಗಸ್ ಇನ್ಫೆಕ್ಷನ್ ಆದಾಗ ನಾವು ಯಾವ ರೀತಿ ನಾವು ಪರಿಹಾರಗಳನ್ನ ಕಂಡ್ಕೋಬೇಕು ಹಾಗೂ ಅದು ಆಗೋಕ್ಕೆ ನಾವು ಅವಕಾಶ ಕೊಡದಲೆ ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನ ನಾವು ತೆಗೆದುಕೊಂಡು ನಾವು ಈ ಚರ್ಮ ಕಾಯಿಲೆಯಿಂದ ದೂರ ಇರಬಹುದು ಅಂತ ತಿಳಿಸ್ಕೊಟ್ಟು ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.